ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ TV ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 13ನೇ ಅಧ್ಯಾಯ. 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 1-25 ವಚನಗಳನ್ನು ಮಾತ್ರ ನಾವು ಧ್ಯಾನ ಮಾಡಲಿಕ್ಕೆ ಉಂಟು. ಅದೇನಂತ ಹೇಳಿದರೆ ಅಪೊಸ್ತಲರ ಕೃತ್ಯ 13:1-25, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 ವರ್ಸಸ್ 1-25. ಈ ಒಂದು ವಾಕ್ಯ ಭಾಗದಲ್ಲಿ ಹಿಂಬಾಲಿಸತಕ್ಕ 14 ಪಾಠಗಳು, 14 ಲೆಸನ್ಸ್ ಟು ಫಾಲೋ. ನಾವು ಹಿಂಬಾಲಿಸತಕ್ಕಂಥ 14 ಪಾಠಗಳಿವೆ. ಒಂದೊಂದಾಗಿ ನಾವು ಅದನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 2ನೇ ವಚನದಲ್ಲಿ ಭಕ್ತಾದಿಗಳು, ದೇವಜನರು ಒಟ್ಟಾಗಿ ಆರಾಧನೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಪವಿತ್ರಾತ್ಮನು ಬಾರ್ನಬನನ್ನು, ಪೌಲನನ್ನು ನಾನು ಕರೆದಿರುವ ಕಾರ್ಯಕ್ಕಾಗಿ ಪ್ರತ್ಯೇಕಿಸಿರಿ ಎಂಬುದಾಗಿ ಮಾತನಾಡುವಂಥದ್ದು. ಹಾಗಾದರೆ ಪವಿತ್ರಾತ್ಮನು ಆರಾಧನೆಯ ವಾತಾವರಣದಲ್ಲಿ ಮಾತನಾಡುವಾತನಾಗಿದ್ದಾನೆ. ದ ಹೋಲಿ ಸ್ಪಿರಿಟ್ ಸ್ಪೀಕ್ಸ್ ಇನ್ ಅನ್ ಅಟ್ಮಾಸ್ಫಿಯರ್ ಆಫ್ ವರ್ಷಿಪ್. ಆದುದರಿಂದ ಗೊಣಗುಟ್ಟುವಾಗ ದೇವರಾತ್ಮನನ್ನು ನಾವು ದುಃಖಪಡಿಸ್ತೇವೆ, ನಾವು ಆರಾಧನೆ ಮಾಡಿದಾಗ ದೇವರಾತ್ಮನನ್ನು ಆಹ್ವಾನಿಸ್ತೇವೆ, ಅಥವಾ ದೇವರಾತ್ಮನನ್ನು ಆಹ್ವಾನಿಸ್ತೇವೆ ಅನ್ನೋದಕ್ಕೆ ಬದಲಾಗಿ ಈ ರೀತಿಯಾಗಿ ದೇವರಾತ್ಮನನ್ನು ಅನುಕೂಲಿಸುತ್ತೇವೆ. ವಿ ಮೇಕ್ ದ ಹೋಲಿ ಸ್ಪಿರಿಟ್ ಕಂಫರ್ಟಬಲ್. ಆತನು ಕಂಫರ್ಟರ್, ಸಂತೈಸುವ ಆತನು, ಆತನು ನಮ್ಮಲ್ಲಿ ಅನುಕೂಲವಾಗಿರುವ ಆತನನ್ನಾಗಿ ನೋಡತಕ್ಕದ್ದು. ಎರಡನೇದಾಗಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 1-25 ವಚನಗಳಲ್ಲಿ ನಾವು ಹಿಂಬಾಲಿಸತಕ್ಕ 14 ಪಾಠಗಳನ್ನು ನೋಡಿಕೊಳ್ತಿದ್ದೇವೆ. ಮೊದಲನೇ ಪಾಠ ಏನಂತ ಹೇಳಿದರೆ ಪವಿತ್ರಾತ್ಮನು ಆರಾಧನೆಯಲ್ಲಿ ಕರೆಯುವಂಥದ್ದು. ಎರಡನೇದಾಗಿ ಹಿರಿಯರ ಕಳುಹಿಸಿ ಕೊಡುವಿಕೆ, ಹಿರಿಯರ ಸಾಗಿ ಹೋಗುವಂತೆ ಅಥವಾ ಸಾಗ ಕಳಿಸುವಂಥದ್ದು ಅಂತ ಹೇಳ್ಬೋದು. 13ನೇ ಅಧ್ಯಾಯ ಮತ್ತು 3ನೇ ವಚನದಲ್ಲಿ ನೋಡುವಾಗ ಹಿರಿಯರು ಕೆಲವರು ಉಪವಾಸ ಪ್ರಾರ್ಥನೆ ಮಾಡಿ ಬಾರ್ನಬ ಮತ್ತು ಪೌಲನ ಮೇಲೆ ಕೈಗಳನ್ನು ಇಟ್ಟು ಕಳುಹಿಸಿ ಕೊಟ್ಟರು. ಹೌದು, ಹಿರಿಯರ ಅನುಮೋದ, ಹಿರಿಯರ ಮೆಚ್ಚುಗೆ, ಹಿರಿಯರ ಒಪ್ಪಿಗೆ, ಹಿರಿಯರ ಸಮ್ಮತ ಬಹು ಪ್ರಾಮುಖ್ಯ. ಇಷ್ಟ ಬಂದ ಹಾಗೆ ನಾವು ಹೋಗುವಂಥದ್ದಲ್ಲ. ಹಿರಿಯರಿಗೆ ಅವರ ಆಶೀರ್ವಾದದಿಂದ, ದೊಡ್ಡವರ ಆಶೀರ್ವಾದ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಹಿರಿಯರ ಒಂದು ಮೆಚ್ಚುಗೆಯಿಂದ, ಅವರ ಆಶೀರ್ವಾದದಿಂದ ನಾವು ಹೋಗತಕ್ಕದ್ದು. ಅದನ್ನೇ ಸೇವೆಯಲ್ಲಿ ಈ ಇಬ್ಬರು ಭಕ್ತಾದಿಗಳು, ಬಾರ್ನಬ ಮತ್ತು ಸೌಲ, ಸಭಾ ಹಿರಿಯರ ಒಂದು ಹಸ್ತಾರ್ಪಣೆಯಿಂದ ಅಥವಾ ಕೈಗಳನ್ನಿಟ್ಟು ಕಳಿಸೋದರಿಂದ ಅವರು ಪ್ರಾರಂಭ ಮಾಡ್ತಾರೆ. ಅದು ಎರಡನೇ ಪಾಠ, ಹಿಂಬಾಲಿಸತಕ್ಕ 14 ಪಾಠಗಳಲ್ಲಿ 2 ಮುಗೀತು. 14 ಲೆಸನ್ಸ್ ಟು ಫಾಲೋ. ಮೊದಲನೇದಾಗಿ ಆರಾಧನೆಯಲ್ಲಿ ಆತ್ಮನನ್ನು ಅನುಕೂಲಿಸುವುದು, ಮೇಕಿಂಗ್ ದಿ ಕಂಫರ್ಟಬಲ್ ಇನ್ ವರ್ಷಿಪ್. ಎರಡನೇದಾಗಿ ಹಿರಿಯರ ಸಮ್ಮತದಿಂದ, ಮೆಚ್ಚುಗೆಯಿಂದ ಸಾಗುವುದು ಸೇವೆಗೆ. ಮೂರನೇದಾಗಿ ದ ಕಮಿಷನಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಒಂದು ಕಳುಹಿಸಿ ಕೊಡುವಿಕೆ. ಈಗಾಗಲೇ ಕಳುಹಿಸಿರಿ, ಪ್ರತ್ಯೇಕಿಸಿರಿ ಅಂತ ಹೇಳಿದ್ದಾಯಿತು ಪವಿತ್ರಾತ್ಮನು 2ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯ 13:2. ಆದರೆ ಈಗ ಅಪೊಸ್ತಲರ ಕೃತ್ಯ
13:4 ಪವಿತ್ರಾತ್ಮನಿಂದ ಕಳುಹಿಸಲಾದ ಅವರಿಬ್ಬರು. ವಾವ್! ಹೇಗೆ ಬಾರ್ನಬ ಮತ್ತು ಪೌಲ ಹೊರಟರು, ಹೇಗೆ ಅವರು ಕಳುಹಿಸಲಾದ ವ್ಯಕ್ತಿಗಳಾದರು, ಅಥವಾ ದೇವರವರನ್ನು ಕಳುಹಿಸಿದ್ದು, ದೇವರ ಆತ್ಮನವರನ್ನು ಕಳುಹಿಸಿದ್ದು ಹೇಗೆ ಅಂತ ಹೇಳಿದ್ರೆ ದೇವರ ಆತ್ಮನಿಂದಲೇ. ಅದು ಕಲಿಯತಕ್ಕಂಥ 3ನೇ ಪಾಠ. 14 ಪಾಠಗಳಿದೆ ಅಪೊಸ್ತಲಕೃತ್ಯ 13:1-25. ಇದು 3 ಪಾಠ ನಾವು ನೋಡ್ಕೊಂಡಿದ್ವಿ. ಈಗ 4ನೇ ಪಾಠ ಏನಂತ ಹೇಳಿದ್ರೆ ದೇ ಪ್ರೊಕ್ಲೇಮ್ಡ್ ದ ವರ್ಡ್. ವಾಕ್ಯವನ್ನು ಅವರು ಸಾರಿದರು. ಹೌದು, ದೇವರ ವಾಕ್ಯವನ್ನು ಅವರು ಸಭಾಮಂದಿರದಲ್ಲಿ 5ನೇ ವಚನ ನೋಡ್ರಿ, ಈ ರೀತಿಯಾಗಿದೆ. ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಸಾರಿದರು. ಆವಾಗ ಜಾನ್ ಮಾರ್ಕ್ ಯೋಹಾನ ಅನ್ನಿಸಿಕೊಂಡಂಥ ಮಾರ್ಕನ್ ಬರೆದ ಸುವಾರ್ತೆಯ ಗ್ರಂಥಕರ್ತನ ಆ ವ್ಯಕ್ತಿ ಕೂಡ ಅವರೊಂದಿಗೆ ಇದ್ದು ಸಹಾಯ ಮಾಡ್ತಾಯಿದ್ರು. ಅಪೊಸ್ತಲಕೃತ್ಯ 13:5. 5ನೇ ಪಾಠ, ಕಲಿಯತಕ್ಕಂಥ ಅಥವಾ ಹಿಂಬಾಲಿಸತಕ್ಕಂಥ 5ನೇ ಪಾಠ, ಲೆಸನ್ಸ್ ಟು ಫಾಲೋ. ಹಿಂಬಾಲಿಸ್ತಕ್ಕಂಥ 5ನೇ ಪಾಠ ಏನಂತ ಹೇಳಿದರೆ ದೇವರ ವಾಕ್ಯವನ್ನು ಕೇಳುವ ಉದ್ದೇಶ. ಇಲ್ಲಿ ರಾಜ್ಯಪಾಲ ಒಬ್ಬ ವ್ಯಕ್ತಿಯ ಬಗ್ಗೆ 13ನೇ ಅಧ್ಯಾಯ ಅಪೊಸ್ತಲಕೃತ್ಯ 7ನೇ ವಚನದಲ್ಲಿ ನೋಡ್ತೀವಿ. ಆತನ ಹೆಸರು ಬಂದು ಸೆರ್ಗೆ ಪೌಲ್ ಅಂತ ಹೇಳಿಬಿಟ್ಟು, ಆತನು ಈ ರಾಜ್ಯಪಾಲನು ಭಾಳ ಬುದ್ಧಿವಂತನಾಗಿದ್ದಂತೆ. ಹೇಗೆ ಬುದ್ಧಿವಂತನಾಗಿದ್ದ ಅಂತ ತಿಳ್ಕೊಳ್ಬೇಕಾ? 13:7ನೇ ವಚನದ ಪ್ರಕಾರವಾಗಿ ಹೇಗೆ ಬುದ್ಧಿವಂತನಾಗಿದ್ದಂದರೆ ದೇವ್ರ ವಾಕ್ಯವನ್ನು ಕೇಳಬೇಕು ಎಂಬ ಉದ್ದೇಶ ಅವನಿಗಿತ್ತಂತೆ. ಅದು ಬುದ್ಧಿವಂತನ ಲಕ್ಷಣ. ಇವನು ದೇವರ ವಾಕ್ಯವನ್ನು ಕೇಳುವ ಉದ್ದೇಶದಿಂದ ಬಾರ್ನಬ ಮತ್ತು ಪೌಲರನ್ನು ಕರೆ ಕಳಿಸಿದನು. ಪ್ಲೀಸ್ ಕಮ್, ದೇವರ ವಾಕ್ಯ ನಮ್ಗೆ ಹೇಳ್ರಿ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳುವ ಉದ್ದೇಶ ಇರುವಂಥವ್ರು ಭಾಳ ಕಡಿಮೆ ಇದ್ದಾರೆ. ಆದರೆ ಆ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ದೇವ್ರ ಸೇವಕರನ್ನ ಆಹ್ವಾನಿಸುವಂಥ ದೊಡ್ಡ ವ್ಯಕ್ತಿಗಳು ಅಥವಾ ರಾಜ್ಯಪಾಲರು ಅಂಥವ್ರು ಭಾಳ ಕಡಿಮೆ ಅಂತ ಹೇಳಿದೆ. ಆದರೂ ಇದ್ದಾರೆ ಅಂಥವರು. ಅದು ಹಿಂಬಾಲಿಸ್ತಕ್ಕಂಥ 5ನೇ ಪಾಠ. ಅದೇನು ದೇವರ ವಾಕ್ಯವನ್ನು ಕಲಿಬೇಕೆಂಬಂಥ ಉದ್ದೇಶ ಇಟ್ಕೊಳ್ಳುವಂಥದ್ದು. 6ನೇದಾಗಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಹೌದು, ಇನ್ನೊಬ್ಬ ವ್ಯಕ್ತಿ ಮಂತ್ರವಾದಿ ಒಬ್ಬನು ಎಲುಮ ಅಂತ ಹೇಳಿಬಿಟ್ಟು ಅವನು ಆಗ ರಾಜ್ಯಪಾಲನು ದೇವ್ರ ವಾಕ್ಯ ಕೇಳಬಾರ್ದು ಅಂತ ಅಡ್ಡಿ ಮಾಡಿಕೊಂಡಿದ್ದಾಗ ಪವಿತ್ರ ಆತ್ಮ ಭರಿತನಾಗಿ ಪೌಲನು ಏನು ಮಾಡ್ತಾನೆ, ನೀನು ಕುರುಡನಾಗುವೆ ಅಂತ ಹೇಳಿದ ತಕ್ಷಣ ಅವನಿಗೆ ಸೂರ್ಯನ ಬೆಳಕು ಕಾಣದೆ ಹೋಯಿತು. ಹೌದು, ಇದು ಯಾರಾದರೂ ಅಡ್ಡಿ ಮಾಡೋದಾದರೆ ಅಂಥವ್ರನ್ನು ಪವಿತ್ರಾತ್ಮ ಪ್ರೇರಿತರಾಗಿ ಶಿಸ್ತುಪಡಿಸುವುದು ಒಳ್ಳೆಯದು. ಇದು ಹಿಂಬಾಲಿಸತಕ್ಕ ಅಥವಾ ಕಲಿಯತಕ್ಕಂಥ 6ನೇ ಪಾಠ. 7ನೇದಾಗಿ ನಾವು ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 1-25 ವಚನಗಳಲ್ಲಿ ಹಿಂಬಾಲಿಸತಕ್ಕ 14 ಪಾಠಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 7ನೇ ಪಾಠ ಏನಂತ ಹೇಳಿದರೆ ಆತ್ಮ ರಕ್ಷಣೆಯಾಗುವುದು. ಇದು ಹಿಂಬಾಲಿಸ್ತಕ್ಕಂಥ 7ನೇ ಪಾಠ. ಯಾಕಂತ ಹೇಳಿದರೆ ಈ ರೀತಿಯಾಗಿ ಒಂದು ಅನುಭವ ಆಗಿದ ತಕ್ಷಣ ಅವನು ಕುರುಡನಾಗ್ಬಿಟ್ನಲ್ಲ, ಸಂಭವಿಸಿದ್ದೆಲ್ಲವನ್ನು ರಾಜ್ಯಪಾಲನು ಕಂಡು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 12ನೇ ವಚನ, ಕರ್ತನ ವಿಷಯವಾಗಿದ್ದ ಬೋಧನೆಯ ಬಗ್ಗೆ ಆಶ್ಚರ್ಯಪಟ್ಟು ವಿಶ್ವಾಸವನ್ನಿಟ್ಟನು. ರಾಜ್ಯಪಾಲನು ಇನ್ನೊಂದು ಕಡೆ ಮಂತ್ರವಾದಿ, ಎದುರುಗಡೆ ಪೌಲನು ಬಾರ್ನಬ.
ಈಗ ರಾಜ್ಯಪಾಲನಿಗೆ ಈ ಮಂತ್ರವಾದಿ ಅಡ್ಡಿ ಮಾಡ್ತಾ ಇರುವಾಗ ಸುವಾರ್ತೆಯನ್ನು ದೇವ್ರ ವಾಕ್ಯ ಕೇಳಲಿಕ್ಕೆ, ಅವನಿಗೆ ದೇವ್ರ ವಾಕ್ಯ ಕೇಳಲಿಕ್ಕೆ ರಾಜ್ಯಪಾಲನಿಗೆ ಉದ್ದೇಶ ಇತ್ತು. ಆದರೆ ಇದನ್ನು ಆ ಮಂತ್ರವಾದಿ ಏಲುಮನು ಅಡ್ಡಿ ಮಾಡಿದಾಗ, ಪೌಲನು ಪವಿತ್ರಾತ್ಮ ಭರಿತನಾಗಿ ಒಂದು ಶಿಸ್ತು ಪಡಿಸಿದಾಗ ಅದನ್ನು ಕಂಡು ಮಂತ್ರವಾದಿ ಕ್ವೈಟ್ ಆಗಿಬಿಟ್ಟು ಕುರುಡು ಹಾಕಿಬಿಟ್ಟಿದ್ದನ್ನು ಕಂಡು ರಾಜ್ಯಪಾಲನು ಆಶ್ಚರ್ಯಪಟ್ಟು ಯೇಸು ಕರ್ತನಲ್ಲಿ ವಿಶ್ವಾಸವನ್ನಿಟ್ಟನು. 8ನೇದಾಗಿ 14 ಪಾಠಗಳಿದೆ, 14 ಲೆಸನ್ಸ್ ಟು ಫಾಲೋ. ಅದರಲ್ಲಿ 7 ಮುಗಿತ್ತು, ಇನ್ನು 7 ಪಾಠಗಳನ್ನು ನಾವು ನೋಡಬೇಕಾಗಿದೆ. ಅದೇನಂತ ಹೇಳಿದರೆ ಮೆಸೇಜ್ ಆಫ್ ಎನ್ಕರೇಜ್ಮೆಂಟ್. 8ನೇ ಪಾಠ ಹಿಂಬಾಲಿಸ್ತಕ್ಕಂಥ 8ನೇ ಪಾಠ ಏನಂತ ಹೇಳಿದರೆ ಅಪೊಸ್ತಲಕೃತ್ಯ 14ನೇ ಅಧ್ಯಾಯ ಮತ್ತು 15ನೇ ವಚನದಲ್ಲಿ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥವು ಪಾರಾಯಣವಾದ ತರುವಾಯ ಸಭಾಮಂದಿರದ ಅಧಿಕಾರಿಗಳು ಬಂದು ಪೌಲನ ಹತ್ರ ಮತ್ತು ಬಾರ್ನಬನ ಹತ್ರ ಹೇಳುವಂಥದ್ದು, ಜನರಿಗೆ ಪ್ರೋತ್ಸಾಹ ಕೊಡುವ ಸಂದೇಶ ನಿಮ್ಮಲ್ಲಿದ್ದರೆ ಮಾತಾಡ್ರಿ. ವಾವ್! ಜನರಿಗೆ ಪ್ರೋತ್ಸಾಹ ಕೊಡುವ ಸಂದೇಶ ನಿಮ್ಮಲ್ಲಿದ್ದರೆ ಮಾತನಾಡಿರಿ. ಹೌದು, ಜನರಿಗೆ ಪ್ರೋತ್ಸಾಹದ ಮಾತನ್ನು ನಾವು ಆಡಬೇಕು. ಯಾಕಂತ ಹೇಳಿದರೆ ಯವನಸ್ಥರಿಗೆ ಕೆಲವು ಸಾರಿ ಅವರಿಗೆ ನಿರಾಶೆಯ ಮಾತುಗಳನ್ನು, ಗದರಿಸುವ ಮಾತುಗಳನ್ನು, ಬೈಯುವ ಮಾತುಗಳನ್ನು ಆಡಿದರೆ ಅವರು ಅದರಿಂದ ಪ್ರೋತ್ಸಾಹ ಹೊಂದೋದಿಲ್ಲ. ಆದರೆ ಇದು ಒಳ್ಳೆಯ ಒಂದು ಹಿಂಬಾಲಿಸುವುದಕ್ಕೆ ಒಂದು ಆತ್ಮಿಕ ಪಾಠ. 9ನೇದಾಗಿ ಪೌಲನು ಎದ್ದು ನಿಂತ್ಕೊಂಡು ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ 18ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಅಪೊಸ್ತಲಕೃತ್ಯ ಅದರಲ್ಲಿಯೂ 13ನೇ ಅಧ್ಯಾಯ ಮತ್ತು 18ನೇ ವಚನದಲ್ಲಿ, ಮರುಭೂಮಿಯಲ್ಲಿ ಸುಮಾರು 40 ವರ್ಷ ಅವರ ನಡತೆಯನ್ನು ದೇವರು ಸಹಿಸಿಕೊಂಡು. ವಾವ್! ಅಪೊಸ್ತಲಕೃತ್ಯ 13:18 ಪ್ರಕಾರವಾಗಿ ದೇವರು 40 ವರ್ಷ ಸಹಿಸಿಕೊಂಡು, 1ನೇ ವರ್ಷ ಸಹಿಸಿಕೊಂಡು, 2ನೇ ವರ್ಷ ಸಹಿಸಿಕೊಂಡು, 3ನೇ ವರ್ಷ ಸಹಿಸಿಕೊಂಡು, ಅವರ ಜೀವಮಾನವೆಲ್ಲ ಲಕ್ಷಾಂತರ ಜನರು ಮಾಡ್ತಾ ಇದ್ದಂಥ ಕಾರ್ಯಗಳನ್ನು ದೇವರು ಸಹಿಸಿಕೊಂಡು ಹೋಗ್ತಾ ಇದ್ರು. ಅಪನಂಬಿಕೆ ಸಹಿಸಿಕೊಂಡು, ಗೊಣಗುಟ್ಟೋದು ಸಹಿಸಿಕೊಂಡು. ನಾವು ಕೂಡ ಆ ರೀತಿಯಾಗಿ ದೇವರನ್ನು ಅನುಸರಿಸಬೇಕು. ನಮ್ಮ ಜೊತೆಯಲ್ಲಿ ಕೆಲವರು ನಮ್ಮ ಕುಟುಂಬದಲ್ಲಿ ಅಥವಾ ಕೆಲಸ ಕ್ಷೇತ್ರದಲ್ಲಿ ಅಥವಾ ಸಭೆಯಲ್ಲಿ ಕೆಲವರ ವಿಷಯದಲ್ಲಿ ನಾವು ಸಹಿಸ್ಕೋಬೇಕಾಗ್ತದೆ. ದೇವರು ಸಹಿಸಿಕೊಂಡ್ರು. 10ನೇ ಪಾಠ 19ನೇ ವಚನ. ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರು ಕಾನಾನ್ ದೇಶದಲ್ಲಿದ್ದ 7 ರಾಜ್ಯಗಳನ್ನು ಕೂಡ ಅಪಜಯಗೊಳಿಸಿ ಅವರ ದೇಶವನ್ನು ತಮ್ಮ ಜನರಿಗೆ ಬಾಧ್ಯವಾಗಿ ದಯಪಾಲಿಸುವುದರ ಬಗ್ಗೆ ನಾವು ನೋಡುವಾಗ ನೋಡ್ರಿ, ದೇವರು ಒಂದು ಬಾಧ್ಯವನ್ನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ಬಾಧ್ಯತೆಯನ್ನು ಕೊಡುವುದಾಗಿ ಹೇಳಿದರ ಪ್ರಕಾರ ದೇವರು ಮಾಡಿದರು ಎಂಬುದನ್ನು ನಾವು ನೋಡ್ತೇವೆ. ಹೌದು, ಆ ರೀತಿಯಾಗಿ ಆದ ಮೇಲೆ ನ್ಯಾಯಸ್ಥಾಪಕರ ಕಾಲ ಬರ್ತದೆ. ಅದಾದಮೇಲೆ ಅರಸುಗಳು ಇಸ್ರಾಯೇಲ್ರಿಗೆ ಬರ್ತದೆ. ಯಹೂದದ ಅರಸರು ಮತ್ತು ಇಸ್ರಾಯೇಲರ ಅರಸರು, ಸೌಲನೆಂಬ ಅರಸನು ಮತ್ತು ದಾವಿದನೆಂಬ ಅರಸ ಮತ್ತು ಸೊಲೊಮೋನನೆಂಬ ಅರಸ. ಅದಾದ ನಂತರ ಚಿದ್ಕೀಯನ ತನಕ ಅರಸರು ಅಥವಾ ಹೋಶೇಯನ ತನಕ ಇಸ್ರಾಯೇಲರ ಅರಸರು. ಈ ರೀತಿಯಾಗಿ ಅನೇಕ ಅರಸರು ಮತ್ತು ಇದ್ದಂಥ ವೇಳೆಯಲ್ಲಿ ದೇವರು ಅವರಲ್ಲಿ ಒಬ್ಬರನ್ನ ಪಿಕಪ್ ಮಾಡಿ ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ. ಅಪೊಸ್ತಲಕೃತ್ಯ 13:22, ದೇವರು ಸಾಕ್ಷಿ ಕೊಟ್ಟದ್ದನ್ನು ನೋಡ್ತೇವೆ. ದೇವರು ಸಾಕ್ಷಿ ಕೊಟ್ಟಿತ್ತು. ವಾವ್!
ನಾವು ದೇವರಿಗಾಗಿ ಸಾಕ್ಷಿ ಕೊಡುವಂಥದ್ದು ನಾನು ಹೇಳ್ತಿರ್ತೀನಿ, ಅದು ಒಂದು LKG ಅನುಭವ. ಆದರೆ ದೇವರು ನಮಗೋಸ್ಕರವಾಗಿ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವಂಥದ್ದು PhD. ದೇವರು ನಮ್ಮ ವಿಷಯದಲ್ಲಿ ಜನರಿಗೆ ಸಾಕ್ಷಿ ಕೊಡುವಂಥದ್ದು PhD ಆಗಿರ್ಬೋದು. ಆದರೆ ದೇವರು ನಮ್ಮ ವಿಷಯದಲ್ಲಿ ಸೈತಾನಿಗೆ ಸಾಕ್ಷಿ ಕೊಡುವಂಥದ್ದು ಡಬಲ್ PhD. ಯೋಬನ ಜೀವನದಲ್ಲಿ ನೋಡ್ತೀವಿ. ಸರಿ, ಅಪೊಸ್ತಲಕೃತ್ಯ 13 ಮತ್ತು 22ನೇ ವಚನದಲ್ಲಿ ನೋಡುವಾಗ ದೇವರು ಯಾವ ರೀತಿಯಾಗಿ ದಾವೀದನ ಬಗ್ಗೆ ಸಾಕ್ಷಿ ಕೊಟ್ಟರಂತ ನೋಡುವಾಗ, ಇಷಯನ ಮಗ ದಾವೀದನು ನನಗೆ ಸಿಕ್ಕಿದನು, ನನ್ನ ಹೃದಯಕ್ಕೆ ತಕ್ಕಂಥ ಮನುಷ್ಯನು, ಅಥವಾ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಇವನು ನಾನು ಅಪೇಕ್ಷಿಸುವುದನ್ನೆಲ್ಲ ಮಾಡುವನು, ಅಥವಾ ನನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವನು. ವಾವ್, ದೇವರಿಗೂ ಇಷ್ಟಾರ್ಥ ಇದೆಯಾ? ಕೀರ್ತನೆ 37, ನಮಗೆ ಇಷ್ಟಾರ್ಥಗಳಿದೆ, ಅದನ್ನು ದೇವರು ನೆರವೇರಿಸ್ತಾರೆ. ಆದರೆ ದೇವರಿಗೂ ಇಷ್ಟಾರ್ಥಗಳಿದೆ, ಅದನ್ನು ನಾವು ನೆರವೇರಿಸೋಣ. ದಾವೀದನ ಆ ರೀತಿಯಾಗಿ ನೆರವೇರಿಸಿದ. ಆದ ಕಾರಣ ದೇವರು ದಾವೀದನ ಬಗ್ಗೆ ಸಾಕ್ಷಿ ಕೊಟ್ಟಿದ್ದರ ದಾಖಲೆ ಅಪೊಸ್ತಲರ ಕೃತ್ಯ 13:27 ನೋಡ್ತೇವೆ. 12ನೇ ಒಂದು ಪಾಠ, 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ 14 ಪಾಠಗಳನ್ನು ನೋಡಿಕೊಳ್ತಾ ಇದ್ದೇವೆ. ಎಂಥ ಪಾಠ ಅಂತ ಹೇಳಿದರೆ, ಹಿಂಬಾಲಿಸತಕ್ಕ 14 ಪಾಠಗಳು ಅಪೊಸ್ತಲರ ಕೃತ್ಯ 1-25 ವಚನದಲ್ಲಿರ್ತೇವೆ. ಅದರಲ್ಲಿ ಈಗ 12ನೇ ಪಾಠಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ತನ್ನ ವಾಗ್ದಾನದಂತೆ 23ನೇ ವಚನ, ದೇವರು ಇಸ್ರಾಯೇಲರಿಗೆ ತನ್ನ ವಾಗ್ದಾನದಂತೆ ರಕ್ಷಕ ಯೇಸುವನ್ನು ತಂದರು. ವಾಗ್ದಾನ ಮಾಡಿದರು, ವಾಗ್ದಾನ ಪ್ರಕಾರವಾಗಿ ಯೇಸು ಸ್ವಾಮಿಯನ್ನು ಒದಗಿಸಿದರು. ಅದು ದೇವರಿಂದ ನಾವು ಕಲಿತಕ್ಕಂಥ ಒಂದು ಸಂಗತಿ. ಹೌದು, ನಾವು ಜನರಿಗೆ ಏನು ಕೊಡ್ಬೋದು? ಬೆಸ್ಟ್ ಯೇಸುವನ್ನು ಕೊಡುವಂಥದ್ದು, ಯೇಸುವಿನಂತೆ ಬಾಳುವಂಥದ್ದು. ಆ ರೀತಿಯಾಗಿ ನಾವುಗಳು ಕೂಡ ನಾವು ಇದನ್ನು ಹಿಂಬಾಲಿಸುವಂತೆ ದೇವರು ಸಹಾಯ ಮಾಡಲಿ. 13ನೇ ಒಂದು ಪಾಠ, ಹಿಂಬಾಲಿಸ್ತಕ್ಕಂಥ 13ನೇ ಪಾಠ ಏನಂತ ಹೇಳಿದರೆ, ಯೋಹಾನನು 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 25ನೇ ವಚನದಲ್ಲಿ, ಯೋಹಾನನು ತನ್ನ ಸೇವೆಯನ್ನು ಮುಕ್ತಾಯಗೊಳಿಸಲಿದ್ದಾಗ, ವಾವ್, ಸೇವೆ ಅನ್ನುವಂಥದ್ದು ನಮಗಿದೆ, ಅದನ್ನು ನಾವು ಮುಂದುವರಿಸಬೇಕು, ಮುಕ್ತಾಯಗೊಳಿಸಬೇಕು. ಇಲ್ಲಿ ಯೋಹಾನ ತನ್ನ ಸೇವೆಯನ್ನು ಮುಕ್ತಾಯಗೊಳಿಸಲಿಕ್ಕಿದ್ದಾಗ ಹೇಗೆ ಮುಕ್ತಾಯಗೊಳಿಸ್ತಾನೆ ಅಂತ ಹೇಳಿದರೆ, ಯೇಸು ಸ್ವಾಮಿಯನ್ನು ಹೇಳುವುದರಿಂದ ಮುಕ್ತಾಯಗೊಳಿಸ್ತಾನೆ. ಹೌದ್ರಿ, ಅದನ್ನು ನಿಮಗಾಗಿ ಓದ್ತೇನೆ. ಅಪೊಸ್ತಲರ ಕೃತ್ಯ 13:25 ಯೋಹಾನ ತನ್ನ ಸೇವೆಯನ್ನು ಮುಕ್ತಾಯಗೊಳಿಸಲಿದ್ದಾಗ, ನನ್ನನ್ನು ಯಾರೆಂದು ನೀವು ನೆನೆಸ್ತೀರಿ? ನೀವು ಎದುರು ನೋಡುತ್ತಿರುವ ಅವರು ನಾನಲ್ಲ, ಈಗೋ ಅವರು ನನ್ನ ನಂತರ ಬರುತ್ತಾರೆ. ಯೇಸು ಸ್ವಾಮಿ ಬಗ್ಗೆ ಮುಂದೂತನಾಗಿ ಬಂದ, ಮುಂದಾಳಾಗಿ ಬಂದ ಸ್ನಾನಿಕ ಯೋಹಾನನು ಯೇಸುವಿನ ಬಗ್ಗೆ ಸಾಕ್ಷಿ ಕೊಡುವಂಥದ್ದು ಭಾಳ ಒಳ್ಳೆ ಒಂದು ಮುಕ್ತಾಯ. ಯಾಕಂದರೆ ಹೌದು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪರಲೋಕ ರಾಜ್ಯ ಸಮೀಪಿಸಿದೆ ಅಂತ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ರಿಂದ ಸ್ನಾನಿಕನಾದ ಯೋಹಾನು ತನ್ನ ಸೇವೆಯನ್ನು ಪ್ರಾರಂಭಿಸಿ ಮುಕ್ತಾಯದಲ್ಲಿ ಬರುವಂಥ ಮೆಸ್ಸಿಯನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಹೇಳ್ತಾನೆ. ಕೊನೆಯದಾಗಿ ಅಪೊಸ್ತಲಕೃತ್ಯ 13ನೇ ಅಧ್ಯಾಯದಲ್ಲಿ 14, ಅಪೊಸ್ತಲಕೃತ್ಯ 13ನೇ ಅಧ್ಯಾಯ 1-25 ವಚನಗಳಲ್ಲಿ 14 ಹಿಂಬಾಲಿಸತಕ್ಕ ಪಾಠಗಳು. ಅದರಲ್ಲಿ ಕೊನೆಯ ಪಾಠ ಏನಂತ ಹೇಳಿದರೆ, ಆ್ಯಟಿಟ್ಯೂಡ್ ಇನ್ ಮಿನಿಸ್ಟ್ರಿ, ಸೇವೆಯಲ್ಲಿ ಇರತಕ್ಕಂಥ ಮನೋಭಾವನೆ. ಏನದು ಮನೋಭಾವನೆ? ಯೇಸು ಸ್ವಾಮಿಯ ವಿಷಯದಲ್ಲಿ ಸ್ನಾನಿಕನಾದ ಯೋಹಾನ್ ಹೇಳುವಂಥ ಮಾತನ್ನು ಕೇಳಿರಿ. ಯೇಸುವಿನ ಯೇಸುವಿನ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. ವಾಟ್ ಎ ಮ್ಯಾನ್. ಅಪೊಸ್ತಲಕೃತ್ಯ 3 ಅಥವಾ ಯೋಹಾನ
30ರಲ್ಲಿ ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಹಿ ಮಸ್ಟ್ ಇನ್ಕ್ರೀಸ್, ಐ ಮಸ್ಟ್ ಡಿಕ್ರೀಸ್ ಎಂಬುದಾಗಿ ಹೇಳಿದ ಆತನು ಯೇಸು ಸ್ವಾಮಿಯ ಪಾದರಕ್ಷೆಗಳನ್ನು ಕೂಡ ಬಿಚ್ಚುವುದಕ್ಕೆ, ಅಂದರೆ ಗುಲಾಮನಾಗಿ ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ರಿಂದ 25 ವಚನಗಳಿಂದ ನಾವು ಹಿಂಬಾಲಿಸತಕ್ಕ 14 ಆತ್ಮಿಕ ಪಾಠಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.